ದಿವಸ ನವರಾತ್ರಿಗಳಲ್ಲಿ ವಿಶೇಷವಾದಂಥ ನವರಾತ್ರಿ ಬಗ್ಗೆ ತಿಳ್ಕೊತಾ ಇದ್ದೇವೆ. ತುಲಾ ಸಿಂಹ ಕನ್ಯಾ ರಾಶಿಯವರಿಗೆ ಸೂರ್ಯ ಚಂದ್ರ ಮತ್ತು ಶುಕ್ರನ ಅನುಗ್ರಹದಿಂದ ಸಂಯೋಜನೆಯಿಂದ ಈ 9 ದಿನಗಳ ಕಾಲ ಸಂಯೋಜನೆಯಿಂದ ವಿಶೇಷವಾಗಿ ಮಹಾಲಕ್ಷ್ಮಿ ರಾಜಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ. ಹಾಗೆ ಕುಂಭ ಮೀನ ಮತ್ತು ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಅಂದರೆ ಸ್ವಲ್ಪ ಏರುಪೇರುಗಳು ಈ 9 ನವರಾತ್ರಿಗಳಲ್ಲಿ ಇರುತ್ತವೆ. 4ನೇ ಅವತಾರದಲ್ಲಿ ಕೂಷ್ಮಾಂಡ ದೇವಿಯಾಗಿ ಅವತಾರವನ್ನು ಮಾಡಿದ್ದಾರೆ. ಕೂಷ್ಮಾಂಡ ದೇವಿಗೆ ಪ್ರಾರ್ಥನೆಯನ್ನು ಮಾಡಿದ್ರೆ ವಿಶೇಷವಾದ ಫಲಗಳನ್ನು ಕೊಡ್ತಾಳೆ. ತಾಯಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಎಷ್ಟೇ ಹಳೆಯ ಕಾಯಿಲೆಗಳಿರಲಿ, ಎಷ್ಟೇ ರೋಗ ರುಜಿನಗಳಿರಲಿ, ಈ ತಾಯಿ ಅದನ್ನು ಕಾಪಾಡ್ತಾಳೆ, ಅದನ್ನು ನಿವಾರಣೆ ಮಾಡ್ತಾಳೆ. ಹೆಚ್ಚಿನ ಫಲಾಫಲಕ್ಕೆ ಈ ಬೂದುಗುಂಬಳಕಾಯಿಯನ್ನು ಬಲಿಯನ್ನು ಕೊಟ್ಟಾಗ ಈ ತಾಯಿಗೆ ಬೂದುಗುಂಬಳಕಾಯಿ ಬಲಿಯನ್ನು ಕೊಟ್ಟರೆ ಇನ್ನೂ ಫಲಾಫಲಗಳನ್ನು ಹೆಚ್ಚಾಗಿ ಕೊಡ್ತವೆ. ಹಳದಿ ಬಣ್ಣದ ಹೂವಿನಿಂದ ಹಳದಿ ಬಟ್ಟೆಯನ್ನು ತೊಟ್ಟು ನಾವು ಹಳದಿ ಬಣ್ಣದ ಹೂವಿನಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತವೆ. ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ಪ್ರೇಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ನಿಂದ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ವಿಶೇಷವಾಗಿ ಈ ದಿವಸ ನವರಾತ್ರಿಗಳಲ್ಲಿ ವಿಶೇಷವಾದಂಥ ನವರಾತ್ರಿ ಬಗ್ಗೆ ತಿಳ್ಕೊತಾ ಇದ್ದೇವೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತಾಯಿ ಚಾಮುಂಡೇಶ್ವರಿನ ಮೈಸೂರಿನ ದಸರಾ ವಿಶ್ವವಿಖ್ಯಾತ, ಬರೀ ನಮ್ಮ ಇಂಡಿಯಾದಲ್ಲ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ದಸರಾ. ಆ ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ಆನೆಯ ಅಂಬಾರಿ ಮೇಲೆ ಕುಳಿತು, ಬಂಗಾರದ ಅಂಬಾರಿ ಮೇಲೆ ಕುಳಿತು ನಾವು ಮೆರವಣಿಗೆ ಮಾಡ್ತೇವೆ. ವಿಶೇಷವಾಗಿ ಆ ತಾಯಿಯ ಆರಾಧನೆಯನ್ನು ನಮ್ಮ ಕರ್ನಾಟಕ, ನಮ್ಮ ಉತ್ತರ ಭಾರತದಕ್ಕಿಂತ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ತಾಯಿಯನ್ನು ಆರಾಧನೆ ಮಾಡ್ತೇವೆ. ಹಾಗಿದ್ದರೆ ಈ ನವರಾತ್ರಿ ಟೈಮ್ನಲ್ಲಿ ಯಾವ ಅವತಾರದಲ್ಲಿ ಯಾವ ಯಾವ ದಿವಸ ಬರ್ತಾರೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭವಿದೆ, ಹೆಚ್ಚಿನ ಫಲಾಫಲಗಳು ಹೇಗೆ ಎಂದು ತಿಳಿಯೋಣ. ಆದರೆ ತುಲಾ ಸಿಂಹ ಕನ್ಯಾ ರಾಶಿಯವರಿಗೆ ಸೂರ್ಯ ಚಂದ್ರ ಮತ್ತು ಶುಕ್ರನ ಅನುಗ್ರಹದಿಂದ ಸಂಯೋಜನೆಯಿಂದ ಈ 9 ದಿನಗಳ ಕಾಲ ಸಂಯೋಜನೆಯಿಂದ ವಿಶೇಷವಾಗಿ ಮಹಾಲಕ್ಷ್ಮಿ ರಾಜಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ. ಹಾಗೆ ಕುಂಭ ಮೀನ ಮತ್ತು ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಅಂದರೆ ಸ್ವಲ್ಪ ಏರುಪೇರುಗಳು ಈ 9 ನವರಾತ್ರಿಗಳಲ್ಲಿ ಇರುತ್ತವೆ. 1ನೇ ಅವತಾರದಲ್ಲಿ ಶೈಲಪುತ್ರಿಯಾಗಿ, 2ನೇ ಅವತಾರದಲ್ಲಿ ಬ್ರಹ್ಮಚಾರಿಣಿಯಾಗಿ, 3ನೇ ಅವತಾರದಲ್ಲಿ ಚಂದ್ರಘಟಾದೇವಿಯಾಗಿ ಅವತಾರ ಮಾಡಿರ್ತಕ್ಕಂಥ ತಾಯಿ 4ನೇ ಅವತಾರದಲ್ಲಿ ಕೂಷ್ಮಾಂಡ ದೇವಿಯಾಗಿ ಅವತಾರವನ್ನು ಮಾಡಿದ್ದಾರೆ. 4ನೇ ದಿವಸ ಕೂಷ್ಮಾಂಡ ದೇವಿ. ಕೂಷ್ಮಾಂಡ ಅಂತಂದರೆ ಬೂದುಗುಂಬಳಕಾಯಿ ಎಂದು ಹೇಳ್ತೇವೆ. ವಿಶೇಷವಾಗಿ ಹಳದಿ ಬಣ್ಣ ಈ ತಾಯಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕ. ಏನು ಹಳದಿ ಬಣ್ಣ? ಉತ್ಸಾಹಕ್ಕೆ. ಈ ಹಳದಿ ಬಣ್ಣ ಯಾವ ಥರ ಒಂದು ಅನುಕೂಲ ಫಲಗಳು ಕೊಡ್ತವೆ ಅಂದರೆ ಉತ್ಸಾಹಕ್ಕೆ ಮತ್ತು ಉಜ್ವಲತೆಗಾಗಿ. ನಮ್ಮ ಜೀವನ ಉಜ್ವಲವಾಗಿ ಬೆಳಗಬೇಕಪ್ಪ ಅಂತ ಹೇಳಿ ಪ್ರಾರ್ಥನೆ ಹೇಗೆ ಮಾಡ್ತೀವೋ, ಈ ತಾಯಿಯ ಬಣ್ಣ ಹಳದಿ ಬಣ್ಣದಲ್ಲಿ ಕೂಷ್ಮಾಂಡ ದೇವಿಗೆ ಪ್ರಾರ್ಥನೆಯನ್ನು ಮಾಡಿದ್ರೆ ವಿಶೇಷವಾದ ಫಲಗಳನ್ನು ಕೊಡ್ತಾಳೆ. ಏನು ಈ ತಾಯಿ ಕೂಷ್ಮಾಂಡ ದೇವಿ ಅಂದರೆ ಸೂರ್ಯನ ಮಧ್ಯದಲ್ಲಿ ಇರ್ತಕ್ಕಂಥವಳು ಅಂತ ಹೇಳ್ತೇವೆ. ಸೂರ್ಯನ ಮಧ್ಯದಲ್ಲಿ ಅವತಾರವನ್ನು ಮಾಡಿರ್ತಕ್ಕಂಥವಳು. ಪ್ರಪಂಚ ಅಂಧಕಾರದಲ್ಲಿದ್ದಾಗ ತನ್ನ ಮಂದ ನಗುವಿನೊಂದಿಗೆ ಈ ತಾಯಿ ಉದ್ಭವ ಆಗ್ತಾಳೆ. ಈ ಮಂದ ನಗುವಿನೊಂದಿಗೆ ಈ ತಾಯಿಗೆ ಬೆಳಕನ್ನು ಕೊಡ್ತಾಳೆ. ಸೂರ್ಯ ತೇಜ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾಳೆ ಈ ತಾಯಿ. ಯಾರು? ಕೂಷ್ಮಾಂಡ ದೇವಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಏನು ಈ ತಾಯಿಯ ಪೂಜೆ ಮಾಡುವುದು ನಮಗೆ ಹೆಚ್ಚಿನ ಫಲಾಫಲಗಳು ಅಂತಂದರೆ, ನಮಗೆ ರೋಗ ರುಜಿನಗಳು ಅಂದರೆ ತುಂಬ ವರ್ಷದಿಂದ ಹಳೆಯ ರೋಗಗಳಿದ್ದಾವಪ್ಪ, ನನಗೆ ಏನೇ ತೋರಿಸಿದ್ರು ಡಾಕ್ಟ್ರಿಗೆ, ಯಾವುದೇ ಥರದ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ನಮಗೆ ವಾಸಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ತಾಯಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಎಷ್ಟೇ ಹಳೆಯ ಕಾಯಿಲೆಗಳಿರಲಿ, ಎಷ್ಟೇ ರೋಗ ರುಜಿನಗಳಿರಲಿ, ಈ ತಾಯಿ ಅದನ್ನು ಕಾಪಾಡ್ತಾಳೆ, ಅದನ್ನು ನಿವಾರಣೆ ಮಾಡ್ತಾಳೆ. ಹಾಗೆ ದರಿದ್ರತ್ವ, ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲುದ್ದಮ್ಮ ಇರುವಂಥ ಗಾದೆ, ನಾವು ಹೇಳಿದ್ದಲ್ಲ, ಅದು ಗಾದೆ ಅದು. ಹಾಗೆ ನಾವೇನೇ ಪ್ರಯತ್ನ ಮಾಡಿದ್ರೂ ಕೂಡ ಆ ದರಿದ್ರತ್ವ ನಮ್ಮನ್ನು ಆವರಿಸ್ಕೊಂಡಿದೆ ಅಂತ ಅಂದಾಗ, ಯಾರು ಈ ಕೂಷ್ಮಾಂಡ ದೇವಿಯ 4ನೇ ಅವತಾರವಾಗಿರ್ತಕ್ಕಂಥ ಈ ದುರ್ಗಾದೇವಿಯ ಅಂದರೆ ಕೂಷ್ಮಾಂಡ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾರೋ ಅವರಿಗೆ ದರಿದ್ರತ್ವ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ತಾಯಿ ಸಿಂಹವಾಹನದಲ್ಲಿ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿ ಸಿಂಹವಾಹನದಲ್ಲಿ ಸಂಚಾರವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹೆಚ್ಚಿನ ಫಲಾಫಲಕ್ಕೆ ಈ ಬೂದುಗುಂಬಳಕಾಯಿಯನ್ನು ಬಲಿಯನ್ನು ಕೊಟ್ಟಾಗ ಈ ತಾಯಿಗೆ ಬೂದುಗುಂಬಳಕಾಯಿ ಬಲಿಯನ್ನು ಕೊಟ್ಟರೆ ಇನ್ನೂ ಫಲಾಫಲಗಳನ್ನು ಹೆಚ್ಚಾಗಿ ಕೊಡ್ತವೆ. ಈ ತಾಯಿಯ ಒಣಹಣ್ಣುಗಳು ಅಂದರೆ ಬಹಳ ಪ್ರೀತಿ.
ದ್ರಾಕ್ಷಿ, ಗೋಡಂಬಿ, ಏನು ನಾವೀಗ ಡ್ರೈ ಫ್ರೂಟ್ಸ್ ಅಂತ ಏನು ಕರಿತೀವೋ ಒಣ ಹಣ್ಣುಗಳು ಅಂತ ಹೇಳ್ತೇವೆ. ಈ ಒಣ ಹಣ್ಣುಗಳನ್ನು ತಾಯಿಗೆ ನೈವೇದ್ಯ ಮಾಡಿ ಅನನ್ಯವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತವೆ. ಬೆಳಗ್ಗೆ ಎದ್ದು ಬೇಗ ಶುಚೀಭೂತರಾಗಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಆ ಕೂಷ್ಮಾಂಡ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಹಳದಿ ಬಣ್ಣದ ಹೂವಿನಿಂದ, ಹಳದಿ ಬಟ್ಟೆಯನ್ನು ತೊಟ್ಟು ನಾವು ಹಳದಿ ಬಣ್ಣದ ಹೂವಿನಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತವೆ. ಹಾಗಿದ್ದರೆ ಇನ್ನೂ ನಮಗೆ ಹೆಚ್ಚಿನ ಫಲಾಫಲಗಳು ಬೇಕು, ಈ ತಾಯಿಯನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ನಿಮಗೆ ತಿಳಿಬೇಕು ಅಂದರೆ ನಮ್ಮ ಚಾನಲ್ನ ಸಂಪರ್ಕ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಫಲಾಫಲಗಳನ್ನು ನಾವು ತಿಳಿಸ್ಕೊಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.